ಮನೆಗಳಿಗೆ ಮತ್ತು ಮನಸ್ಸುಗಳಿಗೆ ಕೆಲವೊಂದುಗಳಿಂದ ಮನಸ್ಸಿಗೆ ಶುಭ ಮತ್ತು ಅಶುಭ. ಕಾಲ್ ಬೆರಳು ಸೊಂಟಕ್ಕೆ ಚಿನ್ನದ ಆಭರಣವನ್ನು ಧರಿಸಬಾರದು ಎಂಬ ನಂಬಿಕೆ ಹಿಂದೂ ಸಂಪ್ರದಾಯದಲ್ಲಿದೆ. ವಿಷ್ಣುವರ್ಧನನ ಪ್ರಿಯೆ ವಿಷ್ಣುವಿನ ಪತ್ನಿ ಲಕ್ಷ್ಮೀದೇವಿಗೆ ಆಭರಣವೆಂದರೆ ಅಚ್ಚುಮೆಚ್ಚು. ಹೀಗಾಗಿ ಸೊಂಟ, ಕಾಲುಗಳಿಗೆ ಚಿನ್ನದ ಆಭರಣವನ್ನು ಧರಿಸಿದರೆ ಲಕ್ಷ್ಮೀದೇವಿಗೆ ಅವಮಾನವಾಗುತ್ತದೆ ಎಂಬ ನಂಬಿಕೆಯೂ ಇದೆ. ವೈಜ್ಞಾನಿಕವಾಗಿ ದೃಷ್ಟಿಕೋನದ ಪ್ರಕಾರ ಚಿನ್ನವು ದೇಹಕ್ಕೆ ಶಾಖವನ್ನುಂಟು ಮಾಡುತ್ತದೆ. ಬೆಳ್ಳಿ ತಂಪು ನೀಡುತ್ತದೆ. ದೇಹದ ಉಷ್ಣತೆಯನ್ನು ಸ್ಥಿರವಾಗಿರಿಸುವಲ್ಲಿ ಬೆಳ್ಳಿ ಕೆಲಸ ಮಾಡುತ್ತದೆ. ಇದರಿಂದಾಗಿ ಕಾಲಿಗೆ, ಸೊಂಟಕ್ಕೆ ಬೆಳ್ಳಿಯ ಆಭರಣ ಧರಿಸಿದರೆ ರಕ್ತ ಪರಿಚಲನೆಯು ಸುಲಭವಾಗಿ ಆಗುತ್ತದೆ. ಹೀಗಾಗಿ ಶ್ರೀಮಂತರಾದರೂ ಹೆಚ್ಚಾಗಿ ಮಕ್ಕಳಿಂದ ಮಹಿಳೆಯವರೆಗೂ ಬೆಳ್ಳಿಯ ಸೊಂಟದ ಪಟ್ಟಿ, ಕಾಲ್ಗೆಜ್ಜೆ ಉಂಗುರಗಳನ್ನು ಧರಿಸುತ್ತಾರೆ. ನಿಂತು ಹೋದ ಗಡಿಯಾರದ ಬಳಕೆ ಮಾಡುವ ಮನೆಗಳಲ್ಲಿ ಕೆಲವರು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವಂತಹ ಗಡಿಯಾರವನ್ನು ತೂಗು ಹಾಕುತ್ತಾರೆ. ಗಡಿಯಾರಕ್ಕೆ ಸೂಕ್ತ ಸ್ಥಳ ಆಯ್ಕೆ ಮಾಡಲು ವಾಸ್ತು ತಜ್ಞರು ಮೊರೆ ಹೋಗುವರು. ಇದರಿಂದಾಗಿ ಆದರೆ ಗಡಿಯಾರಕ್ಕೆ ಇಷ್ಟೆಲ್ಲ ಪ್ರಾಮುಖ್ಯತೆಯನ್ನು ಕೊಡುವ ಮನೆ ಮಂದಿ ಅದೇ ಗಡಿಯಾರ ಕೆಟ್ಟು ಹೋದರೆ ಅದನ್ನು ಸರಿಪಡಿಸುವ ಗೋಜಿಗೆ ಹೋಗುವುದಿಲ್ಲ. ನಿಂತು ಹೋದ ಗಡಿಯಾರವನ್ನು ಮನೆಯಲ್ಲೇ ಹಾಗೆಯೇ ಇಡುವುದು ಮನೆಗೆ ಶೋಭೆಯಲ್ಲ ಎಂದು ವಾಸ್ತುತಜ್ಞರು ಹೇಳುತ್ತಾರೆ. ಹೀಗಾಗಿ ಗಡಿಯಾರವನ್ನು ಸರಿಪಡಿಸಿ ಮರುಬಳಕೆ ಮಾಡಿಕೊಳ್ಳುವುದು ಉತ್ತಮವಾಗಿದೆ. ಮದುವೆ ಮುನ್ನ ಅರಿಶಿನ ಶಾಸ್ತ್ರ. ಯಾವುದೇ ಶುಭ ಸಂದರ್ಭಗಳಿಗೆ ಅರಿಶಿನಕ್ಕೆ ಅದರದೇ ಆದ ಮಹತ್ವವಿದೆ. ಮದುವೆಯ ಮನೆಯಲ್ಲಂತೂ ವಧುವರರು ಮದುವೆಯ ಶಾಸ್ತ್ರಗಳು ಆಗುವುದು ಅರಿಶಿನ ಶಾಸ್ತ್ರದಿಂದ. ಸಾಮಾನ್ಯವಾಗಿ ಮದುವೆ ಎಂದರೆ ವಧುವರರಿಗೆ ಆತಂಕ, ಒತ್ತಡ ಇದ್ದೇ ಇರುತ್ತದೆ. ಹೀಗಾಗಿ ದೇಹ ಮನಸ್ಸನ್ನು ಶಾಂತಗೊಳಿಸಲು ಮುಖದ ಚರ್ಮದ ಕಾಂತಿಯನ್ನು ಹೆಚ್ಚಿಸಲು, ದುಷ್ಟಶಕ್ತಿಯಿಂದ ರಕ್ಷಿಸಲು ಮದುವೆ ಮುಂಚೆ ಅರಿಶಿನ ಶಾಸ್ತ್ರ ಮಾಡಲಾಗುತ್ತದೆ. ಆದರೆ ಇಂದಿನ ಕಾಲದಲ್ಲಿ ಅರಿಶಿನ ಶಾಸ್ತ್ರವನ್ನು ಸರಳವಾಗಿ ಮಾಡುತ್ತಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅರಿಶಿನ ಶಾಸ್ತ್ರವು ಮದುವೆಯಷ್ಟೇ ಅದ್ಧೂರಿಯಾಗಿ ನಡೆಯುತ್ತದೆ. ಕಣ್ಣು ಹೊಡೆದುಕೊಂಡರೆ. ಎಡ ಮತ್ತು ಬಲ ಕಣ್ಣುಗಳು ತನ್ನಷ್ಟಕ್ಕೆ ತಾವು ಬಡಿದುಕೊಂಡರೆ ಅದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯ ಅರ್ಥವನ್ನು ಕಲ್ಪಿಸುತ್ತಾರೆ. ಕೆಲವು ಮಹಿಳೆಯರು ಎಡಗಣ್ಣು ಮತ್ತು ಪುರುಷರು ಬಲಗಣ್ಣು ಹೊಡೆದುಕೊಂಡರೆ ಅದನ್ನು ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ. ಇನ್ನು ಇದಕ್ಕೆ ತದ್ವಿರುದ್ಧವಾಗಿ ಮಹಿಳೆಯರ ಬಲಗಣ್ಣು, ಪುರುಷರ ಎಡಗಣ್ಣು ಹೊಡೆದುಕೊಂಡರೆ ಅದನ್ನು ಅಶುಭ ಸಂಕೇತವೆಂದು ಹೇಳಲಾಗುತ್ತದೆ. ಆದರೆ ವೈಜ್ಞಾನಿಕತೆಯ ಪ್ರಕಾರ ಸ್ನಾಯುವಿನ ತೊಂದರೆಯಿಂದಾಗಿ ಕಣ್ಣು ಸೆಳೆತ ಸಂಭವಿಸುತ್ತದೆ. ಒಬ್ಬ ವ್ಯಕ್ತಿ ನಿದ್ರಾಹೀನತೆಯಿಂದ, ಮಾನಸಿಕ ಉದ್ಯೋಗ, ದಣಿವು, ಹೆಚ್ಚಿನ ಕಂಪ್ಯೂಟರ್ ಮತ್ತು ಮೊಬೈಲ್ ಬಳಕೆ ಕಾರಣದಿಂದ ಕಣ್ಣಿನ ಸಮಸ್ಯೆ ಉಂಟಾಗುತ್ತದೆ.